ಅಭಿವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಬೇಸರವನ್ನು ಕಲಿಯುವುದಕ್ಕೆ ಬೇಕಾಗಿ ಕೈಲಾಸ ಶಿಖರದಲ್ಲಿ ಸಂಚರಿಸಿರುವಂತ ಸಂದರ್ಭದಲ್ಲಿ ಭೂಲೋಕದ ಕಡೆಯೊಮ್ಮೆ ನೋಡಿದೆ ಅಂತ ಆದ್ರೆ ಆಶ್ಚರ್ಯವನ್ನೇ ಕಂಡಿದ್ದೇನೆ. ಏನು? ಭೂಲೋಕದಲ್ಲಿರುವಂತ ಬ್ರಾಹ್ಮಣರೆಲ್ಲರೂ ಜೊತೆ ಜೊತೆಯಾಗಿ ಹೊರಟಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಸಂಖ್ಯೆಯಲ್ಲಿದ್ದಾರೆ ಸ್ವಾಮಿ. ಹಾಗಾಗಿ ಕುತೂಹಲ ಭರಿತಲಾಗಿದ್ದೇನೆ, ತಡೆದು ನಿಲ್ಲಿಸಿದ್ದೇನೆ, ವಿಚಾರಿಸಿದ್ದೇನೆ. ಆಡಿದ ಮಾತು ಒಂದೇ, ನಿಮ್ಮಯ ಮಾವ ಮಾಡೋ ಯಜ್ಞವಂತೆ ನನ್ನ ತವರು ಮನೆಯವರು ಅಲ್ಲಿ ಈಗಲೇ ಬಹಳ ಸಂಭ್ರಮ ವಿಜೃಂಭಣೆಯಿಂದ ತಯಾರಿ ನಡೆಯುತ್ತಿದೆ ಅಂತ ಸ್ವಾಮಿ. ಬಂಧು ಮಿತ್ರರೆಲ್ಲರೂ ಜೊತೆ ಸೇರಿದ್ದಾರಂತೆ. ಹಾಗಾಗಿ ತವರು ಮನೆಯ ಕಡೆಗೆ ಹೋಗಿ ಒಂದು ಸ್ವಾಮಿ. ಅಲ್ಲಿಗೆ ಹೋಗುವುದು ಬೇಡ. ಯಾಕೆ? ಒಂದು ದಿವಸ ಸಭೆಗೆ ದಕ್ಷ ಮಹಾರಾಜರು ಮಾಡುವಂತಹ ಯಾಗ ಹೋಗುವುದು ಬೇಡ ಎನ್ನುವಂತಹ ಮಾತನ್ನು ಯಾಕೆ ಆಡಿದೆ ಬಲ್ಲೆ? ಒಂದು ದಿವಸ ಏನಾಯ್ತು ಗೊತ್ತಾ? ಗಂಗಾ ನದಿ, ಸರಸ್ವತಿ ನದಿ, ಯಮುನಾ ನದಿ ಸಂಗಮವಾಗಿರುವಂತಹ ತ್ರಿವೇಣಿ ಸಂಗಮ ಎನ್ನುವಂತಹ ಪವಿತ್ರವಾದಂತಹ ಜಾಗದಲ್ಲಿ ಬ್ರಹ್ಮದೇವರ ಮಗನ ಅಂತ ಮರೀಚಿ ಬ್ರಹ್ಮನಿಂದ ಒಂದು ಯಾಗ ನಡೆಯುತ್ತಾ ಇತ್ತು. ಆ ಯಾಗಕ್ಕೆ ಅಧ್ಯಕ್ಷ ಪೀಠಕ್ಕೆ ನನ್ನನ್ನೇ ಬರಮಾಡಿಕೊಂಡಿದ್ದರು. ನಾನು ಹೋಗಿದ್ದೆ, ಅಧ್ಯಕ್ಷ ಪೀಠ ಸೇರಿದ್ದೆ. ಸ್ವಲ್ಪ ಹೊತ್ತಾದ ಬಳಿಕ ಅಲ್ಲಿಗೆ ದಕ್ಷ ಮಹಾರಾಜರ ಆಗಮನ. ಬಂದಂತಹ ಅವರನ್ನು ಸ್ವಾಗತಿಸಲಿಲ್ಲ ಎನ್ನುವಂತಹ ಉದ್ದೇಶಕ್ಕಾಗಿ ನಿಂದಿಸಿ ಜರಡನ್ನ ನುಡಿದಂತಹ ನುಡಿಯ ಎಂದಿಗಾದ್ರೂ ಮರೆಯುವುದಕ್ಕೆ ಸಾಧ್ಯವೇ? ಆ ಬಗೆಯ ಆ ದ್ವೇಷಕ್ಕಾಗಿ ಮಾಡುವಂತಹ ಯಾಗ. ಅಲ್ಲಿಗೆ ನಾವು ಹೋದೆವು ಅಂತಾದ್ರೆ ನಮ್ಮ ಪಾಲಿಗೆ ಅವಮಾನವೂ ಆಗ್ತದೆ, ಅಪಮಾನವೂ ಆಗ್ತದೆ. ಹೋಗುವುದು ಬೇಡ ಸ್ವಾಮಿ. ನೀವು ಬರದಿದ್ದರೂ ತೊಂದರೆ ಇಲ್ಲ, ನನ್ನ ತವರು ಮನೆಗೆ ನಾನಾಗಿ ಹೋಗಿ ಬರಬಹುದಲ್ಲಿ. ನನಗೆ ತವರು ಮನೆಯ ಪ್ರೀತಿ ವಾತ್ಸಲ್ಯ ಅಧಿಕವಾಗುತ್ತಾ ಇದೆ. ಹಾಗಿದ್ರೆ ನಾನು ಮೌನಿಯಾಗಿ. ನಿಮ್ಮ ಮೌನವೇ ಅಪ್ಪನೆಂದು ತಿಳಿದಿದ್ದೇನೆ. ಶೀಘ್ರವಾಗಿ ತವರು ಮನೆಗೆ ತೆರಳುತ್ತೇನಂತೆ. ದಾಕ್ಷಾಯಿಣಿ ಹೋಗಿದ್ದಾರೆ. ಅಲ್ಲಿ ನಡೀತಿರುವುದು ನಿರೀಶ್ವರ ಯಾಗೇನೋ ಹಾಗೆ ದಾಕ್ಷಾಯಿಣಿಗೆ ಗೊತ್ತಿಲ್ಲ. ಇವಳೊಬ್ಬಳೇ ಹೋಗುವುದಲ್ಲ, ಯಾರಲ್ಲಿ ಗಣಗಳು ಇವಳನ್ನು ಅನುಸರಿಸಿಕೊಂಡು ಹೋಗಿ